ಬಟ್ ತಾತನ ಹತ್ರ ಬ್ರಿಟಿಷ್ ಮೇಕ್ ಗನ್ ಇತ್ತಂತೆ. ಓಕೆ, ಸೊ ಬ್ರಿಟಿಷ್ ಮೇಕ್ ಗನ್ ಇತ್ತು ತಾತನ ಹತ್ರ. ಸೊ ತಾತಂಗೆ ಹಲವಾರು ಕಾರಣಗಳಿಂದ ಸೊ ಹಣದ ವ್ಯವಸ್ಥೆಗಾಗಿ ತಾತ ಆ ಗನ್ನನ್ನ ಮಾರಿ ತಾತ ಮನೆ ಕಟ್ಟಿ ಆಮೇಲೆ ಸೊ ಅದು ಮಾರಿದ ರೇಟ್ ಸಹ ಹೇಳ್ತಾರೆ ತಾತ ಇವಾಗಲೂ. ಸೊ 12 ರೂಪೀಸಿಗೆ ಗನ್ನ ಮಾರಿದ್ದು, 12 ರೂಪಾಯಿಗೆ ಗನ್ನ ಮಾರಿದಂತೆ. ಮುಂಚೆಯಿಂದಲೂ ಕೂಡ ಕೊಡಗಿನಲ್ಲಿ ಒಂದು ಮನೆಯಲ್ಲಿ ಒಂದು ಗನ್ ಇರೋದು ಸ್ವಲ್ಪ ಸಾಮಾನ್ಯ. ಅಂದ್ರೆ ಇವಾಗ ಎಲ್ಲರ ಮನೆಯಲ್ಲಿ ಇದ್ದಂತ ನಾನು ಹೇಳಲ್ಲ, ನಾವು ಬೇರೆ ಯಾವ ಜಿಲ್ಲೆಗಳಿಗೆ ಹೋದ್ರೂ ಕೂಡ ಮನೆಯಲ್ಲಿ ಗನ್ ಇಟ್ಕೊಳ್ಳೋದು ತುಂಬಾ ಕಮ್ಮಿ, ಸೊ ಯೂಶುವಲ್ ಆಗಿ. ಆದ್ರೆ ಕೊಡಗಿನಲ್ಲಿ ರೈತರ ಮನೆಗಳಲ್ಲಿ, ಆರ್ಮಿ ಅಂತಲ್ಲ, ಸೊ ರೈತರ ಮನೆ ಆದ್ರೂ ಕೂಡ ಸೊ ಮುಂಚೆಯಿಂದ ಬ್ರಿಟಿಷ್ ಕಾಲದಿಂದ ಕೂಡ ಕೆಲವೊಂದು ಗನ್ಗಳನ್ನು ಬಳಸ್ತಾ ಇದ್ದಾರೆ, ಇವಾಗಲೂ ಕೂಡ ಬಳಸ್ತಾರೆ. ಬಟ್ ಇವಾಗ ಲೈಸೆನ್ಸ್ಡ್ ಗನ್ ಇದೆ, ಸೊ ಲೈಸೆನ್ಸ್ ಇಲ್ಲದೆ ಗನ್ ಇಟ್ಕೊಳ್ಳಂಗಿಲ್ಲ ಇವಾಗ. ತಾತ ಹೇಳಿದ ಒಂದು ಫುಲ್ ಕ್ಯೂರಿಯಸ್ ಬೇಟೆಯಾಡೋ ಸ್ಟೋರಿ ಯಾವ್ದು ಇದೆಯಾ? ಹಾಂ, ತಾತ ಹೇಳಿದ ಕಥೆಗಳಲ್ಲಿ ಸುಮಾರಿದೆ. ಓಕೆ, ಸೊ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳ್ತೀನಿ ಕೇಳಿ. ಸೊ ಅವಾಗಿನ ಕಾಲದಲ್ಲಿ ಇವಾಗ ಶೂಟಿಂಗ್, ಹಂಟಿಂಗ್ ಅಂಥದಕ್ಕೆ ಏನು ರಿಸ್ಟ್ರಿಕ್ಷನ್ ಏನಿರಲಿಲ್ಲ. ಇದ್ದಿದ್ದ ಮನೆಗಳೆಲ್ಲ ಹಿಂಗಂದರೆ ಬಿದ್ರದ ಹಳಿ ಮನೆಗಳು. ಓಕೆ, ಸೊ ನಮ್ಮ ತಾತಂದು ಆ ಥರದೇ ಮನೆ. ಸೊ ಆ ಮನೆ ಎದುರುಗಡೆ ಎಲ್ಲ ಕಾಡು, ಅವಾಗೆಲ್ಲ ದಟ್ಟ ಕಾಡುಗಳು, ತೋಟ ಗೀಟ ಏನಿರಲಿಲ್ಲ. ಹಂದಿ ಮನೆ ಹತ್ರ ಬಂದು ಇದು ಮಾಡ್ತಿತ್ತಂತೆ. ಸೊ ತಾತ ಹೊರಗಡೆನೂ ಹೋಗಿಲ್ಲ, ಮನೆ ಒಳಗಿಂದ ಹಂದಿನ ಶೂಟ್ ಮಾಡಿದ್ದಾರೆ.